ಒಂದು ಕ್ಯಾಮ್ರಾ ಬಂದಿದೆ, ಟಿವಿ ಮಾಧ್ಯಮದ ಎದುರುಗಡೆ ಏನು ಹೇಳಿಕೆ ಕೊಟ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಚೋ ಕೆಲಸ ನೀವೇ ಮಾಡ್ತಾ ಇದ್ದೀರಾ. ಈಗ ಕಲ್ತೂರಾಟ ಏನು ಪೊಲೀಸರ ಮೇಲೆ ಕಲ್ತೂರಾಟ ಆಯ್ತಲ್ಲ ಕಲಬುರಗಿಯಲ್ಲಿ, ಅವ್ರ ಕೇಸ್ ಯಾಕೆ ವಾಪಸ್ ತಗೊಂಡ್ರಿ ಸ್ವಾಮಿ ನೀವು? ಏನು ಅವಶ್ಯಕತೆ ಇತ್ತು? ಆರಂಭದಲ್ಲಿ ಇರಲಿಲ್ಲ, ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗ ನೋಡಿ ಒಟ್ಟಾರೆ ಈಗ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಬಂದಾಗಿನಿಂದ ಗಣೇಶ ಮೂರ್ತಿಯ ಸಹಿತ ಬಿಡ್ಲಿಲ್ಲ, ಅರೆಸ್ಟ್ ಮಾಡ್ತಾರೆ. ನಾನು ಪ್ರಸ್ತಾಪ ಮಾಡಿದೆ ಅದನ್ನ. ಆಮೇಲೆ ನೀವು ಏನು ನಮ್ಮಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ವಿರುದ್ಧ ಏನೋ ಒಂದು ಕಾಮೆಂಟ್ ಹಾಕಿದ್ರೆ ಅರೆಸ್ಟ್ ಮಾಡ್ತಾರೆ, ಕೇಸ್ಗಳನ್ನ ಹಾಕ್ತಾರೆ. ಇವರ ವಿರುದ್ಧ ಧ್ವನಿನೇ ಎತ್ತಬಾರ್ದು ಸ್ವಾಮಿ. ಇದು ಫ್ರೀಡಮ್ ಇದೆ, ನಮಗೂ ಸ್ವಾತಂತ್ರ್ಯ ಇದೆ, ಸರ್ವ ಸ್ವಾತಂತ್ರ್ಯ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ. ನೀವು ಕಾನೂನನ್ನ ನೀವು ಹೇಗ್ ಬೇಗ ಹಾಗೆ ಯೂಸ್ ಮಾಡಿಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಧ್ವನಿಯನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದೀರಾ. ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದೀರಾ ಹೇಳಿ. ನೋಡಿ ಬಿಜೆಪಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾವು ಪ್ರತಿಯೊಂದನ್ನು ಸಮಸ್ಯೆಗಳು ಬಂದಾಗ ಹೋರಾಟವನ್ನು ಕೈಗೆತ್ಕೊಂಡಿದೆ. ನೋಡಿ ಹಿಂದೆ ಮೂಡ ಹಗರಣದಲ್ಲಿ ಸಮಸ್ಯೆ ಆದಾಗ ನಾವು 14 ಸೈಟ್ ವಾಪಸ್ ಮಾಡಿದ್ವಲ್ಲ, ಅವಾಗ ಒಂದು ಹೇಳಿಕೆ ಕೊಡ್ತಾರೆ. ಈಗ ನೋಡಿ ಕಳ್ತನಾದ ವಸ್ತುವನ್ನ ಕಳ್ಳ ಅಂತ ಗೊತ್ತಾದ್ಮೇಲೆ ವಾಪಸ್ ಕೊಡೋ ಕಳ್ತನ ಆರೋಪ ಹೋಗುತ್ತಾ? ಹಾಗೆ ಸಿದ್ದರಾಮಯ್ಯನವರು ಇವತ್ತಿಂದ 14 ಸೈಟು ಕಳ್ತನ ಮಾಡ್ದಂಗೆ ಈಗ ನೀವು ವಾಪಸ್ ಕೊಟ್ಬಿಟ್ಟ ತಕ್ಷಣ ನಿಮ್ಮ ಮೇಲೆ ಆರೋಪ ಹೋಗುತ್ತಾ? ವರ್ಷದಲ್ಲಿ ವಿಪಕ್ಷದ ಹ್ಯೂಬ್ಲೆಟ್ ವಾಚಿಂಗ್ ಪ್ರಕರಣದಲ್ಲೂ ಇದೇ ರೀತಿ ಆಗಿತ್ತು. 14 ಸೈಟ್ ವಾಪಸ್ ಮಾಡಿಸಿದ್ ಬಿಟ್ರೆ ಬೇರೆ ಏನಿದೆ ಸರ್? ನೋಡಿ ಅದೊಂದೇ ಅಲ್ಲ, ನೋಡಿ ಇವತ್ತಿನ ದಿವಸ ಹಗರಣಗಳು ಏನು ವಾಲ್ಮೀಕಿ ಇದ್ರಲ್ಲಿ ಹಗರಣ ಆದಾಗ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡ್ತಲ್ಲ. ನೋಡಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿದ್ವಿ ಮೈಸೂರವರೆಗೆ. ಇದೊಂದು ಇತಿಹಾಸ ಅಲ್ಲ. ಮಾತಾಡೋಣ ಬೋವಿ ಹಗರಣ ಅಂತ ಮಾತಾಡಿದ್ರೆ ಡೆಫಿನೆಟ್ಲಿ ನೋಡಿ ಬೋವಿದಲ್ಲಿ ನಾನು ಹೇಳ್ತಾ ಇರೋದು ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವ್ರನ್ನ ಒಳಗಡೆ ಹೋಗಿ ಆಫೀಸ್ ಈಗ ಬೋವಿ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಿದ್ರಲ್ಲ, ಹಗರಣ ಬಯಲಿಗೆ ಬಂದಿದ್ದು ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಾಗ ಅಥವಾ ಯಾವ ಆಫೀಸರ್ ಮೇಲೆ ಹೆಸರು? ವಾಲ್ಮೀಕಿ ಏನು ನಿಗಮದಲ್ಲಿ ಏನು ಭ್ರಷ್ಟಾಚಾರ ಆಗಿದ್ದಂತ ಸಂದರ್ಭದಲ್ಲಿ ಏನು ಬೇರೆ ರಾಜ್ಯಗಳಿಗೆ ಹೋದಂತ ದುಡ್ಡನ್ನು ವಾಪಸ್ ಬಂದಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಳ್ತಾರೆ. ನಾನು ಭ್ರಷ್ಟಾಚಾರ ಫ್ಲೋರ್ ಅಲ್ಲಿ ಒಪ್ಕೊಳ್ತಾರೆ. 89 ಕೋಟಿ ಆಗಿದೆ, 189. ನೋಡಿ ₹1 ಕದ್ರು ಕಳ್ಳನೆ, ₹10 ಕದ್ರು ಕಳ್ಳನೆ, 10 ಕೋಟಿ ಕದ್ರು ಕಳ್ಳನೆ. ಆರೋಪ ಎಲ್ಲೂ ಹೋಗಲ್ಲ. ನೀವು ಒಪ್ಕೊಂಡ್ರಲ್ಲ, ಆ ಒಪ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ಯಾರು? ಬಿಜೆಪಿ. ಈಗ ಬೆಳೆ ನೋಡಿ ನೀವಿಬ್ರು ಅಣ್ಣ ತಮ್ಮ ಇದ್ದಂಗೆ ಸರ್. ಏನಿಲ್ಲ ಮೇಡಮ್, ನಾನು ನೋಡಿ ಅವ್ರ ಮೇಲೆ ಧರ್ಮದ ನಾವು ಏನಾರು ಹೇಳಿಕೆ ಕೊಟ್ಟುವ ಧರ್ಮದ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿ ನೋಡಿ ಇಲ್ಲಿ ಸಮಸ್ಯೆ. ಇದನ್ನ ಒಂದನ್ನು ಕ್ಲಾರಿಫೈ ಮಾಡ್ತೀನಿ. ಇದರಲ್ಲಿ ಒಂದೇ ಸೆಕೆಂಡ್, ಅದು ಧರ್ಮ ವಿರೋಧಿ ಚಟುವಟಿಕೆ. ಒಂದನ್ನ ನಾನು ಕ್ಲಾರಿಫೈ ಮಾಡ್ಲಿಕ್ಕೆ, ಇದನ್ನ ಎಲ್ಲ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಇವರ ಭ್ರಷ್ಟಾಚಾರ ಹಗರಣಗಳಾಗಿರ್ಬೋದು, ಇವರ ವಲಸಿಗ ಕಾಂಗ್ರೆಸ್ಗರು ಮೂಲ ಕಾಂಗ್ರೆಸ್ಸಿಗರ ಕಿತ್ತಾಟ ಆಗಿರ್ಬೋದು, ಇದನ್ನೆಲ್ಲ ಡೈವರ್ಟ್ ಮಾಡ್ಲಿಕ್ಕೋಸ್ಕರ ಒಂದ್ಸಲ ಬುರ್ಡೆ ಪ್ರಕರಣ ತರ್ತಾರೆ, ಒಂದ್ಸಲ ಧರ್ಮಸ್ಥಳ ಪ್ರಕರಣ ತರ್ತಾರೆ, ಒಂದ್ಸಲ ಹಿಂದೂ ಧರ್ಮದಲ್ಲಿ ಕಿಚ್ಚಚ್ಚುವ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಸಂದರ್ಭದಲ್ಲಿ ತಮ್ಮ ಹುಳುಕುಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಇದೊಂದು ನರೇಟಿವ್ ಫಿಕ್ಸ್ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಷ್ಟೇ, ಬಿಟ್ರೆ ಇದು ಯಾವುದೇ ರೀತಿ ಉರುಳಿಲ್ಲ. ಇದರಲ್ಲಿ ಹಿಂದೂ ಧರ್ಮಕ್ಕೆ ಅದರದ್ದೇ ಆದ ಇತಿಹಾಸ ಇದೆ, ಸನಾತನಿ ಧರ್ಮ ಅಂತ ಎಲ್ಲರೂ ಹಾಡಿ ಹೊಗಳದೇ ಬಂತು. ಬಟ್ ಹಿಂದೂ ಧರ್ಮವನ್ನ, ಹಿಂದೂ ಧರ್ಮದ ದೇವರುಗಳನ್ನ ಹಿಂದೂ ಧರ್ಮದಲ್ಲಿದ್ದವರೇ ಹೋಗಿ ಬಂದು ಹೀಯಾಳಿಸ್ತಾ ಇದ್ದಾರಲ್ಲ, ಯಾಕೆ ತಬ್ಲಿನ ಹಿಂದೂ ಧರ್ಮ? ಒಂದು ಹೇಳ್ತೀನಿ ನೋಡಿ, ಹೇಳೋದಕ್ಕೆ ಬೇಸರ ಆಗುತ್ತೆ, ಸ್ವಲ್ಪ ಅಪಮಾನನೂ ಆಗುತ್ತೆ ನಮಗೆ. ನಾನು ಈ ದೇಶ ಮತ್ತು ಹೊರ ಪ್ರಪಂಚಗಳಲ್ಲಿ ಎಲ್ಲ ನ್ಯೂಸು ಅದು ಇದು ನೋಡೋದ್ರಲ್ಲಿ ಕುರಾನನ್ನು, ಹದೀತ್ಗಳನ್ನು, ಪ್ರವಾದಿ ಮೊಹಮ್ಮದನ್ನು ಬೈಯಂಥ ಒಬ್ಬ ಮುಸಲ್ಮಾನನನ್ನು ನಾನು ನೋಡಿಲ್ಲ. ಟ್ರೂ ಆಯ್ತಲ್ಲ. ಯೇಸು ಕ್ರೈಸ್ತನನ್ನು, ಸೈಂಟ್ ಮ್ಯಾಥ್ಯೂವನ್ನು, ಸೈಂಟ್ ಜಾನನ್ನು, ಅವರ ಗಾಸ್ಪೆಲ್ಸು, ಅವರ ಟೀಚಿಂಗ್ಸು, ಅವರ ರೆವಿಲೇಷನ್ಸು, ಅವರ ಓಲ್ಡ್ ಟೆಸ್ಟಮೆಂಟು, ನ್ಯೂ ಟೆಸ್ಟಮೆಂಟು, ಬೈಬಲು, ಇದನ್ನು ಬೈಯುವಂಥ ಒಬ್ಬ ಕ್ರಿಶ್ಚಿಯನನ್ನು ನೋಡಿಲ್ಲ. ನಾನು ಒಪ್ಕೊಳ್ತೀನಿ, ಬೇಜಾರಾಗುತ್ತೆ. ನಮ್ಮದು ಶಾಪಗ್ರಸ್ತ ಸಮಾಜ. ಕ್ಷುಲ್ಲಕ ಎಂಜಿಲು ದುಡ್ಡಿಗೋಸ್ಕರ, ಎಂಜಲು ರಾಜಕೀಯ ಲಾಭಕ್ಕೋಸ್ಕರವಾಗಿ ನಮ್ಮವರನ್ನೇ ನಮ್ಮ ಧರ್ಮದ ವಿರುದ್ಧನೇ ತೆಗಳುವಂತಹ ಒಂದು ಸಂಸ್ಕೃತಿ ಈಗಾಗಲೇ ಒಂದು 150-200 ವರ್ಷದಿಂದ ಬಂದಿದೆ. ಅದು ಬೇರೆ ಪ್ಯಾನಲಿಸ್ಟ್ಗಳು ಒಪ್ಕೊಳ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನಮ್ಮದು ಶಾಪಗ್ರಸ್ತ ಸಮಾಜ. ಈಗ ನಮ್ಮಲ್ಲಿ ನಮಗೂ ಒಂದು ಹಿಂದೂಗೂ, ನಮಗೂ ಒಂದು ಮುಸ್ಲಿಮ್ಗೆ, ನಮಗೂ ಒಂದು ಕ್ರಿಶ್ಚಿಯನಿಗೆ ಏನಾರ ಒಂದು ವೈಯಕ್ತಿಕ ಒಂದು ದ್ವೇಷ ಅದು ಇದು ಆಯಿತು ಅಂದರೆ ನಮ್ಮಲ್ಲಿ ಅದನ್ನು ಸರಿಪಡಿಸೋದಕ್ಕೆ 50 ಜನ ಬರ್ತಾರೆ. ಆದರೆ ಮುಸಲ್ಮಾನರ ಕಡೆ ಬರೋರು ಮತ್ತು ಕ್ರೈಸ್ತರ ಕಡೆ ಬರೋರು ತಪ್ಪು ಒಪ್ಪು ಯಾರ್ದು ನೋಡಲ್ಲ. ಅವರ ಸಮಾಜದವನು ಯಾರಿದ್ದಾನೆ ಅವನಿಗೆ ಕಣ್ಣು ಮುಚ್ಚಿಕೊಂಡು ಅವರು ಸಪೋರ್ಟ್ ಮಾಡ್ತಾರೆ. ಆಯಿತಾ?
ಈಗ ಶಾಪಗ್ರಸ್ತ ಸಮಾಜ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಂದರೆ, ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮವನ್ನು 2 ಆಯಾಮಗಳಲ್ಲಿ ನೋಡಬೇಕು. ಹಿಂದೂ ತಂದೆ ತಾಯಿಗೆ ಹುಟ್ಟಿದ ತಕ್ಷಣ ಆ ಮಗು ಹಿಂದೂ ಆಗಿಬಿಡಲ್ಲ, ಅದು ಬರೀ ಜನ್ಮ ಹಿಂದೂ ಆಗಿರುತ್ತಷ್ಟೇ. ಹಿಂದೂ ಧರ್ಮವನ್ನು ಸಂಪೂರ್ಣ